ಸ್ಪೈಸಿಯಾಗಿ ಗರಮಾಗಿ ಟೇಸ್ಟ್ ಒಳ್ಳೆ. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ವೀಕೆಂಡ್ ಡೈರೀಸ್. ಫ್ಲಿಪ್ಕಾರ್ಟಲ್ಲಿ ಫ್ರೆಶ್ ಆಗಿ ಚಿಕನ್ ಆರ್ಡ್ರ್ ಮಾಡಿದ್ವಿ. ಕ್ಲೀನ್ ಮಾಡ್ತಾ ಇದ್ದೀನಿ. ದೊಡ್ಡ ದೊಡ್ಡ ಪೀಸ್ ಬಂದಿತ್ತು, ಅದಕ್ಕೆ ಚಿಕ್ಕ ಚಿಕ್ಕ ಪೀಸ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿಬಿಟ್ಟು ನಾನು ಲಾಸ್ಟ್ ಟೈಮ್ ಸುಕ್ಕ ಮಾಡಿದ್ದೆ, ಅದು ತುಂಬ ಚೆಂದ ಬಂದಿತ್ತು, ಇಷ್ಟ ಆಗಿತ್ತು. ಅದಕ್ಕೆ ಮತ್ತೆ ಸುಕ್ಕ ಮಾಡಿಕೊಡು ಅಂತ ಕೇಳಿದ್ರು, ಅದಕ್ಕೆ ಸುಕ್ಕ ಮಾಡ್ತಾಯಿದ್ದೀನಿ. ನನಗೂ ಸಹ ಈಗ ಫೇವ್ರೆಟ್ ಆಗಿದೆ ಸುಕ್ಕ. ಚಿಕನಿಗೆ ಲೆಮನ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ಸಾಲ್ಟನ್ನು ಬಾಣಲೆ ಬಿಸಿ ಆದಮೇಲೆ ಒಂದೇ ಒಂದು ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಹಾಕಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಪುದೀನ ಹಾಕಿದ್ರೆ ಟೇಸ್ಟ್ ಚೆಂದ ಇರ್ತದೆ. ಎಲ್ಲ ಫ್ರೈ ಆಯಿತು. ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕಿ ಎಣ್ಣೆ ಬಿಡ್ಕೊಳ್ಳೋವರೆಗೂ ಟೊಮೊಟೊ ಚೆಂದಾಗಿ ಫ್ರೈ ಮಾಡಬೇಕು. ಟೊಮೊಟೊ ಚೆಂದಾಗಿ ಫ್ರೈ ಆದಮೇಲೆ ಹೀಗೆ ಎಣ್ಣೆ ಬಿಡ್ಕೊಳ್ತದೆ. ಆಫ್ಟರ್ ಚಿಕನ್ ತೊಳೆದಿಟ್ಟಿರೋ ಚಿಕನ್ ಹಾಕ್ತಾಯಿದೆ. ಚಿಕನ್ ಸಹ ನೀರು ಹಾಕೋಂಗಿಲ್ಲ, ಚಿಕನ್ ಹಾಗೆ ಫ್ರೈ ಮಾಡಬೇಕು. ಚಿಕನಲ್ಲಿ ನೀರಿನ ಅಂಶ ಇರುತ್ತೆ, ಅದೆಲ್ಲ ಬಿಟ್ಕೊಳ್ಳುತ್ತೆ. ಆ ನೀರಲ್ಲಿ ಸ್ವಲ್ಪ 10% ಕುಕ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀರೆಲ್ಲ ಬಿಟ್ಕೊಂಡ್ಮೇಲೆ ನಾನು ಸುಕ್ಕ ಪೌಡರ್ 2 ಸ್ಪೂನ್ ಸುಕ್ಕ ಪೌಡರ್ ಹಾಕ್ತಾಯಿದ್ದೇನೆ. ಆಫ್ಟರ್ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸುಕ್ಕ ಪೌಡರ್ನ. ಅದಾದಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ. ಸ್ವಲ್ಪ ಸ್ಪೈಸಿ ಆಗಿರಲಿ ಅನ್ನೋ ಕಾರಣಕ್ಕೆ. ಖಾರ ಬೇಕು, ನಮ್ಮನೇಲಿ ಜಾಸ್ತಿ ಖಾರ ತಿಂತಾರೆ, ನಾನು ಖಾರ ತಿನ್ನೋದಿಲ್ಲ. ಅದಾದಮೇಲೆ ಚೆನ್ನಾಗಿ ಕೈ ಆಡಿಸ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಘಮ ಘಮ ಬರ್ತದೆ. ಹೀಗಾಗಿರುತ್ತೆ. ನಾನು ಒಂದೇ ಗ್ಲಾಸ್ ವಾಟರ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಆಲ್ರೆಡಿ ಚಿಕನ್ ಬೆಂದಿದೆ. ಸ್ವಲ್ಪ 1 ಗ್ಲಾಸ್ ಸಾಕು ವಾಟರು. ಇನ್ನು 25% ಚಿಕನ್ ಬೇಯಬೇಕು. ಫ್ರೈ ಮಾಡಬೇಕಾದ್ರೆ ಅದು ಒಂದು 75% ಬೆಂದಿರುತ್ತೆ. ಆಮೇಲಿಂದ ಹೀಗೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಈಗ ಆಗಿರುತ್ತೆ. ಚೆಂದ ಇದೆ, ಸ್ಮೆಲ್ಲೆಲ್ಲ ಒಳ್ಳೆ ರೀತಿ ಬರ್ತಿದೆ, ಕುದೀತಾ ಇದೆ. ಅದ್ರ ಜೊತೆ 2 ಮೆಣಸಿನ್ಕಾಯಿ ಹಾಕ್ತೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಸೂಪರ್ ಆಗಿದೆ, ಟೇಸ್ಟ್ ಒಳ್ಳೆ ಬಂದಿದೆ. ಸ್ಪೈಸಿಯಾಗಿ ಗರಮಾಗಿ ಟೇಸ್ಟ್ ಒಳ್ಳೆ ಬಂದಿದೆ. ಹಾಕೊಂಬರ್ಲ ಊಟಕ್ಕೆ? ಬಿಸಿ ಬಿಸಿ ರೈಸ್, ಬಿಸಿ ಬಿಸಿ